ಎಲ್ಲ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ಯದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ಎಷ್ಟು ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸ್ ಏನು, ಏನೇನಿರುತ್ತೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಇದರಲ್ಲಿ ಏನು ನಾವು ಮೇನ್ ಕನ್ಸಿಡರ್ ಮಾಡ್ತೀವಿ ಅನ್ನೋದು ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ತಿಳ್ಕೊಂಡಿದ್ರೆ ನೀವು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ. ಇದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸ್ ತಿಳ್ಕೊಂಡಿಲ್ಲ, ತುಂಬ ಮಿಸ್ಟೇಕ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನೋದು ಮಾಡಿಬಿಡಿ. ಆಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿಬಿಡಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ನೋಡಿ, ಈಗ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂದ ತಕ್ಷಣ ನಿಮಗೆ ಯಾರಿಗೆ ಕೊಡ್ತಾರೆ, ಎಲ್ಲಿ ಸಿಗುತ್ತೆ ಅಂದರೆ ನೋಡಿ, ಮೊದಲು ಒಂದು 2 ವರ್ಷದಿಂದ ವೆರಿಫಿಕೇಷನ್ ಸ್ಲಿಪ್ನ ಯಾವ ಥರ ಸಿಗ್ತಿದೆ ಅಂದರೆ ಅದ್ರ ಬಗ್ಗೆ ನೀವು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿ KCETಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ರತಿಯೊಂದು ವಿದ್ಯಾರ್ಥಿ KA ಆಫೀಸ್ ಹತ್ರನೇ ಬಂದ್ಬಿಟ್ಟು ತಮ್ಮ ಒಂದು ಡಾಕ್ಯುಮೆಂಟ್ಸ್ನ ತೋರಿಸ್ಬಿಟ್ಟು ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನೋದು KA ಅವರೇ ಕೊಡ್ತಿದ್ರು. ಅದನ್ನು ಅಂದರೆ ಹೋದ ವರ್ಷದಿಂದನೇ ಅದನ್ನು ಒಂದು ಸರಿಪಡಿಸಿದ್ದಾರೆ. ಅಂದರೆ 2 ವರ್ಷ ಆಯಿತು ಅದು ಸರಿಪಡಿಸಿ. ಏನಂದರೆ ಆನ್ಲೈನಲ್ಲೇ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿರ್ತಾರೆ, ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಈಗ ಆನ್ಲೈನೇ ಆಗಿದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅನ್ನೋದು ಆಗಿದೆ. ಈಗ ವೆರಿಫಿಕೇಷನ್ ಸ್ಲಿಪ್ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಇಲ್ಲಿ ನೋಡಿ, ನಿಮ್ಮ ಒಂದು ರೈಟ್ ಸೈಡ್ ಟಾಪಲ್ಲಿ ಏನು ಕಾಣಿಸ್ತಿದೆ ಅಲ್ಲಿ ನಿಮ್ಮ ಒಂದು ಫೋಟೋ ಅನ್ನೋದು ಕಾಣಿಸುತ್ತೆ. ಇದು ಎಷ್ಟು ಇಂಪಾರ್ಟೆನ್ಸ್ ಅಂದರೆ, ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಬಾರ್ದು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದು ಯಾವಾಗ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ವೆರಿಫಿಕೇಷನ್ ಸ್ಲಿಪ್ ಇಲ್ದಾರೆ ನೀವೇನು ಮಾಡಲು ಸಾಧ್ಯ ಇಲ್ಲ. ಈಗ ಒಂದು ನಾನು ಅರ್ಥ ಮಾಡ್ಕೊಂಬಿಟ್ಟು, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಇದ್ದರೆ ಮಾತ್ರ ನೀವು ಒಂದು KCETಗೆ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು, ಲಾಗಿನ್ ಆಗ್ಬೋದು, ಏನೇ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. KCET ಇದು ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಇರದೇ ನೀವೇನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೀವು ತಿಳ್ಕೊಂಡೇ ಇರಬೇಕು. ಸ್ವಲ್ಪ ಅದ್ರ ಮಾಹಿತಿ ಇದ್ರೇ ನಿಮಗೆ ಒಂದು ಸ್ವಲ್ಪ ಒಳ್ಳೇದಂತ ಹೇಳ್ತೀನಿ. ಇದರಲ್ಲಿ ಏನೇನಿರುತ್ತೆ ಬ್ರದರ್ ಅಂದರೆ, ನಿಮ್ಮ ಒಂದು ಈಗ ಏನು ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿದೆ ಆ ರ್ಯಾಂಕೆಲ್ಲ ಇಲ್ಲಿ ತೋರಿಸುತ್ತೆ. ನಿಮ್ಮದು ಯಾವ ಎಕ್ಸಾಮ್ ಬರ್ದಿದ್ದೀರಾ, PCMB ಬರ್ದಿದ್ರಲ್ಲ ಅವ್ರಿಗೆ ಆದರೆ ಎಲ್ಲ ಒಂದು ರ್ಯಾಂಕ್ ಆದರೆ ತೋರಿಸುತ್ತೆ. PCM ಅವ್ರಿಗೆ ನಿಮ್ಗೆ ಏನೀಗ ಮಾರ್ಕ್ಸ್ KCET ಮಾರ್ಕ್ಸಲ್ಲಿ ತೋರಿಸಿದೆಯಾ ಅದೇ ಒಂದು ರ್ಯಾಂಕ್ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು CET ನಂಬರ್ ಕೂಡ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಬರುತ್ತೆ. ಹಾಗೆ ನಿಮ್ಮ ನೇಮ್ ಕೂಡ ಕರೆಕ್ಟಾಗಿದೆ ಚೆಕ್ ಮಾಡಬೇಕಾಗುತ್ತೆ. ನ್ಯಾಷನಾಲಿಟಿ, ಮದರ್ ಟಂಗು, ಮತ್ತು ಕ್ಯಾಸ್ಟ್ ಇನ್ ನೇಮು, ಮತ್ತು ಜೆಂಡರು, ಕೆಟಗರಿ, ಇನ್ಕಮ್, ID ಮತ್ತು ರಿಲಿಜನ್, ಇವೆಲ್ಲ ಮೇನ್ ಆದರೆ ಇರುತ್ತೆ. ನಿಮ್ಮ ಒಂದು ಎಲ್ಲ ಒಂದು ಕೋಟ, ಯಾವುದು ಸೂಪರ್ ನಿಮರಿ ಕೋಟಾ ಮತ್ತು ರೂರಲ್ ಕೋಟಾ ಇವೆಲ್ಲ ಇದೆಯಲ್ಲ ಚೆಕ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆನ್ಸು. ನೀವು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ನಿಮ್ಮ ಒಂದು ಕನ್ನಡ ಮೀಡಿಯಮ್ದು ಆಲ್ರೆಡಿ ನೀವು ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೀರಲ್ಲ, ಅಲ್ಲೇನೋ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಿದರೆ ಯಾರು ಕನ್ನಡ ಮೀಡಿಯಮ್ ಅಂಡರಲ್ಲಿ ಬರ್ತಿದೆ ಅವ್ರಿಗೆಲ್ಲ ಎಸ್ ಅಂತ ಆಗಿರುತ್ತೆ, ಯಾರ್ದು ಕರೆಕ್ಟಾಗಿರುತ್ತೆ ಅವ್ರದ್ದು. ಇಲ್ಲಾಂದರೆ ನೋ ಅಂತಲೇ ಇರುತ್ತೆ. ಮತ್ತು ಹೈದರಾಬಾದ್ ಕರ್ನಾಟಕ ಕೂಡ ನಿಮಗೆ ಅಲ್ಲಿ HCK ಅಂತ ಬರುತ್ತೆ, HK ಅಂತಂದು. ಇದು ಒಂದು ಹೈದರಾಬಾದ್ ಕರ್ನಾಟಕ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅವರು. ಮತ್ತು ನಿಮ್ಮ ಒಂದು ಕ್ಲಾಸ್ ಅಂದರೆ ಎಲಿಜಿಬಿಲಿಟಿ ಕ್ಲಾಸ್ ಯಾವ್ದು ಬರ್ತಾರೆ, ಕ್ಲಾಸ್ A ಮತ್ತು ಕ್ಲಾಸ್ B, ಈ ಥರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಾತ್ರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ಇದು ಒಂದು ವೆರಿಫಿಕೇಷನ್ ಸ್ಲಿಪ್ಪು ಬಂದಾಗ ನಾನು ಹೇಳ್ತೀನಿ. ಈಗ ಇದ್ರ ಬಗ್ಗೆ ಐಡಿಯಾ ಇರಲಿ ಏನೇನಿರುತ್ತೆ ಅಂತೆ. ಆಮೇಲೆ JK ಮಿಗ್ರೆಂಟ್ ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಒಂದು ಸ್ಟೂಡೆಂಟ್ಸ್ಗೆ ಯಾರ್ಯಾರು ಅಂಡರ್ ಬರ್ತಾರೆ ಅವ್ರಿಗೆಲ್ಲ SC ಅಂತ ಇರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆನ್ಸು ಅಂದರೆ ಎಲ್ಲದಕ್ಕಿಂತ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಮೇನ್ ಇಂಪಾರ್ಟೆಂಟ್ ಒಂದಂದರೆ ಏನಂದರೆ, ಒಂದು ಆಪ್ಷನ್ ಎಂಟ್ರಿ CET ನಂಬರು ಮತ್ತು ಆಪ್ಷನ್ ಎಂಟ್ರಿ A ನಂಬರು, ಆಮೇಲೆ ಸೀಕ್ರೆಟ್ ಕೀ, ಈ ಒಂದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆದರೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ನಂಬರು ಮತ್ತು ಸೀಕ್ರೆಟ್ ಕೀ ಎರಡೇ ಮಾತ್ರ ನಿಮಗೆ ಶೋ ಮಾಡ್ತಾರೆ. ಏನಿದು ಆಪ್ಷನ್ ಎಂಟ್ರಿ CET ನಂಬರು ಮತ್ತು ಸೀಕ್ರೆಟ್ ಕೀ ಅಂದರೆ, ನೋಡಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಆದ ತಕ್ಷಣ ಪ್ರತಿಯೊಂದು ವಿದ್ಯಾರ್ಥಿ ಇಲ್ಲ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅನ್ನೋದು ಬೇಕಾಗುತ್ತೆ. ಮತ್ತು ಹಾಗೆ ಒಂದು ಆಪ್ಷನ್ ಎಂಟ್ರಿ CET ಅಪ್ಲಿಕೇಶನ್ ನಂಬರ್ ಕೂಡ ಬೇಕಾಗುತ್ತೆ. ಆಪ್ಷನ್ ಎಂಟ್ರಿ CET ನಂಬರ್ ಕೂಡ ಬೇಕಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಯುನೀಕ್ ಆಗಿರುತ್ತೆ. ಇದನ್ನು ನಿಮ್ಮ ಒಂದು ವೆರಿಫಿಕೇಷನ್ ಯಾವಾಗ ಡೌನ್ ಮಾಡ್ಕೋತೀರಾ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಮಾತ್ರ ಮೊದಲು ಶೇರ್ ಮಾಡೋಕ್ಕೋಗಬೇಡಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಲಾಗಿನ್ ಆಗಿ ನಿಮ್ಮದು ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೂ ಕೂಡ ಶೇರ್ ಮಾಡೋಕ್ಕೋಗಬೇಡಿ. ಮತ್ತು ನಾನು ಶೇರ್ ಮಾಡಿದ್ರೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಬ್ರದರ್ ಅಂದರೆ, ನೀವು ಸ್ವಲ್ಪ ಜನ ನಾನು ಸೈಬರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಅಂತಾರೆ. ಯಾಕಂದರೆ ಮೊದಲಾದರೆ ಮಾಡ್ಬೋದಿತ್ತು. ಈಗ ನೀವು ಯಾವಾಗ ಸೈಬರ್ ಸೆಂಟ್ರಿಗೆ ಹೋಗಿ ಅಮೌಂಟ್ ಕೊಟ್ಟು ನೀವು ವೆರಿಫಿಕೇಷನ್ ಸ್ಲಿಪ್ಸ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ, ನೀವು ಬರುವಾಗ ಕಂಪಲ್ಸರಿ ಲಾಗೌಟ್ ಮಾಡ್ಕೊಂಬನ್ನಿ. ಇಲ್ಲ ಅಲ್ಲಿ ಲಾಗೌಟ್ ಆಗಿರಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೀವು ಒಂದು ಮೊಬೈಲಲ್ಲಿ ಲಾಗಿನ್ ಆಗೋಕ್ಕೆ ಬರಲ್ಲ. ಇದು ಒಂದು ತುಂಬಾ ತೊಂದರೆ ಆಗುತ್ತೆ. ಹೋದ ವರ್ಷ ತುಂಬ ವಿದ್ಯಾರ್ಥಿಗಳು ಇನ್ನು ಹೋಗ್ತಾರೆ ಒಂದು ಸೈಬರ್ ಸೆಂಟ್ರಲ್ಲಿ ₹100 ಕೊಡ್ತಾರೆ, CET ಆಪ್ಷನ್ ಎಂಟ್ರಿ ಮಾಡಿಸ್ತಾರೆ, ಒಳ್ಳೆ ಬರ್ತಾರೆ, ಮತ್ತು ಅಲ್ಲಿ ಲಾಗೌಟೇ ಮಾಡಿಸಿರಲ್ಲ. ಆವಾಗ ಮತ್ತೆ ತಮ್ಮ ಮೊಬೈಲ್ ಚೆಕ್ ಮಾಡ್ತಾರೆ, ಆಗಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ನನ್ನ ಏನಂದರೆ, ನಿಮ್ಮ ಮೊಬೈಲಲ್ಲೇ ಆಪ್ಷನ್ ಎಂಟ್ರಿ ಮಾಡಿ. ಅದನ್ನ ಯಾವ ಥರ ಮಾಡೋದು ಕೂಡ ನಾನು ಹೇಳ್ತೀನಿ ಬಿಟ್ಟಾಗ. ಈಗ ಒಂದು ನಿಮಗೆ ಇವೆಲ್ಲ ತಿಳ್ಕೊಂಡಿರಿ ಎಲ್ಲರೂ. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ CET ನಂಬರು ಮತ್ತು ಸೀಕ್ರೆಟ್ ಕೀ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಹೆಸರು ಹೇಳ್ದಂಗೆ ಸೀಕ್ರೆಟ್ ಕೀ ಅಂತಂದರೆ, ಸೀಕ್ರೆಟ್ ಕೀ ನಿಮಗೆ ಯಾರಿಗೂ ಕೂಡ ಶೋ ಮಾಡೋಂತಿಲ್ಲ. ಪ್ಲೀಸ್ ಇದು ಒಂದು ನಿಮಗೆ ಒಂದು ಮೈಂಡಲ್ಲಿ ಇಟ್ಕೊಂಬಿಡಿ. ಅವರೇ ಹೇಳ್ತಿದ್ದಾರೆ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ ಆ್ಯಂಡ್ ಕೀಪ್ ದಿಸ್ ಈಸ್ ಕಾನ್ಫಿಡೆನ್ಷಿಯಲ್. ಇನ್ನು ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಸೆಕ್ಯೂರ್ಡ್ ಮಾರ್ಕ್ಸ್ ಇನ್ ಸೆಕೆಂಡ್ PUC ಮಾರ್ಕ್ಸ್ಗಳು ಕೂಡ ನಿಮ್ಮ ಒಂದು ಏನು ಬಂದಿದೆ ನಿಮ್ಮ ಒಂದು PU ಬೋರ್ಡಲ್ಲಿ ಆ ಮಾರ್ಕ್ಸ್ನ ಇಲ್ಲಿ ನಿಮಗಿರುತ್ತೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೋ ಸೀಕ್ರೆಟ್ ಕೀ ನಂಬರ್ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ.
ಈಗ ನಿಮಗೆ ಇದೆಲ್ಲ ಗೊತ್ತಾಯಿತು. ಇದು ಒಂದು ಕಂಪ್ಯೂಟರ್ ಜನರೇಟೆಡ್ ಆಗಿರುತ್ತೆ, ಇದಕ್ಕೆ ಸಿಗ್ನೇಚರ್ ಬೇಕಾಗಿರಲ್ಲ. ಮತ್ತು ಅಲಾಟ್ಮೆಂಟ್ ಸಬ್ಜೆಕ್ಟ್ಸ್ ಫುಲ್ಫಿಲ್ಡ್ ಇನ್ನು ರಿಸರ್ವೇಷನ್ಸ್ ಕ್ಲೈಮ್ಡ್ ಎಲ್ಲ ಒಂದು ನಿಮ್ಮ ಅಲಾಟ್ಮೆಂಟ್ ಅಂದರೆ ನಿಮ್ಮ ಒಂದು ರಿಸರ್ವೇಷನ್ ಏನಿದೆ ಎಲ್ಲ ಒಂದು ಸರಿ ಫಸ್ಟ್ ವೆರಿಫಿಕೇಷನ್ ಸ್ಲಿಪ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವ ಬಿಡ್ತಾರೆ, ನೀವು ಯಾವ ಅಂಡರ್ ಬರ್ತೀರಾ. ಈಗ ನಂದು ಕನ್ನಡ ಮೀಡಿಯಮ್ ಆಯಿತು, ಹೈದರಾಬಾದ್ ಕರ್ನಾಟಕ ಆಯಿತು, ಈ ಥರ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ NCC ಈ ಥರ ಒಂದು ಸ್ಪೋರ್ಟ್ಸು ಈ ಕ್ಯಾಟಗರಿ ಬರುವಂಥ ಸ್ಟೂಡೆಂಟ್ಸು ಫಸ್ಟೇ ನೀವು ಏನೇ ಒಂದು ಇಲ್ಲಾಂದರೆ ಯಾರು ಲೈಕ್ ಹ್ಯಾಂಡಿಕ್ಯಾಪ್ಟ್ ಅಂತ ಬರ್ತಾರೆ, ಅಂಗವಿಕಲಚೇತನ ಅಂತ ಆ ಒಂದು ವಿದ್ಯಾರ್ಥಿಗಳು ಎಲ್ಲ ಒಂದು ನಿಮ್ಮ ರಿಸರ್ವೇಷನ್ಸ್ ಕ್ಲೈಮ್ ಆಗಿದ್ದಿಲ್ಲ ಅಂತ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಇದು ಏನಂದರೆ ನೀವು ವೆರಿಫಿಕೇಷನ್ ಸ್ಲಿಪ್ ಬರೋಕ್ಕಿಂತ ಮುಂಚೆನೇ ನಿಮ್ದು ಎಲ್ಲರೂ ಅದು ಎಸ್ ಅಂತ ಇದ್ದರೆ ಓಕೆ. ನೀವು ಆಮೇಲೆ ಇದು ವೆರಿಫಿಕೇಷನ್ ಸ್ಲಿಪ್ಪು ಒಂದು KC ಅವ್ರು ಬಿಟ್ಟಿದ ಮೇಲೆ KE ಬಿಟ್ಟಿದ ಮೇಲೆ ನೀವು ಮಾಡಿಫೈ ಮಾಡೋಕ್ಕಾಯಿತು, ಚೇಂಜ್ ಮಾಡೋಕ್ಕಾದ್ರೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಾರಿ ವೆರಿಫಿಕೇಷನ್ ಸ್ಲಿಪ್ ಬಿಡೋದ್ರಿಂದ ನೀವು ಮೊದಲೇ ಇವನ್ನೆಲ್ಲ ವೆರಿಫಿಕೇಷನ್ ಸ್ಲಿಪ್ ಆಮೇಲೆ ನೀವು ಅದನ್ನೆಲ್ಲ ಮಾಡಬೇಕಾಗಿರುತ್ತೆ. ಇದು ಒಂದು KCT ಇದು ಒಂದು ಸಂಪೂರ್ಣ ವಿವರಣೆ ಆಗಿತ್ತು. KCTಲಿ ಏನೇನಿರುತ್ತೆ, ಏನೇನು ಇಂಪಾರ್ಟೆಂಟ್ ಅಂತ. ಇದರಲ್ಲಿ ನಾನು ಮತ್ತೆ ಇನ್ನೊಂದು ಸರಿ ಒತ್ತಿ ಹೇಳ್ತಾ ಇದ್ದೀನಿ, ಎಲ್ಲರೂ ನೆನ್ಪಿಟ್ಕೋಬೇಕು. ಏನಪ್ಪ ಅಂದರೆ ಸೀಕ್ರೆಟ್ ಕೀ ಮತ್ತು CT ಆಪ್ಷನ್ ಎಂಟ್ರಿ CT ನಂಬರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರಿ, ಯಾಕಂದರೆ ಮುಂದೆ ಕೂಡ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಇಷ್ಟು ಒಂದು CT ಅಂದರೆ ವೆರಿಫಿಕೇಷನ್ ಸ್ಲಿಪ್ ಆಗಿರುತ್ತೆ. ಏನು ಮಾಡಬೇಕು, ಒಂದು ವಿದ್ಯಾರ್ಥಿ ಏನೋ ಒಂದು ಅಪ್ಲಿಕೇಶನ್ ಆಗ್ತಿದ್ದಾನೆ ಒಂದು CTಗೆ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಬಿಟ್ಟರು, ನಾನು ಅಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಆಗಬೇಕಂದ್ರೆ ಫಸ್ಟು ಒಂದು CT ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ ಮತ್ತು ಸೀಕ್ರೆಟ್ ಕೀ ಬೇಕಾಗುತ್ತೆ. ಮತ್ತು ಅದನ್ನು ಲಾಗಿನ್ ಯೂಸರ್ ಲಾಗಿನ್ ನಂಬರ್ ಹಾಕ್ಬಿಟ್ಟು ನೀವು ಒಂದು ಪಾಸ್ವರ್ಡ್ ಹಾಕ್ಬಿಟ್ಟು ಜಾಯ್ನ್ ಅಂದರೆ ಲೈಕ್ ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಎಲ್ಲಿ ಸಿಗುತ್ತೆ ನಮಗೆ ಅಂದರೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಇಲ್ಲ ನೀವು ಯಾರೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವೆರಿಫಿಕೇಷನ್ ಸ್ಲಿಪ್ ತುಂಬ ಇಂಪಾರ್ಟೆಂಟು, ತುಂಬ ಸೇರಿ ಹೇಳ್ತೀನಿ. ಯಾಕಂದರೆ ಓದ್ ವಿಡಿಯೋದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಬ್ರದರ್ ಗೊತ್ತಿಲ್ಲ ಎಲ್ಲಿ ಅಂತಂದರೆ ಇದನ್ನು ಯಾವ ಬಿಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನೀಟ್ ವಿದ್ಯಾರ್ಥಿಗಳು ಕೂಡ ನಮ್ಮ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ನೀವು ಇದನ್ನು ಮಾಡಿಫೈ ಮಾಡೋಕ್ಕಂತೂ ಆಗಲ್ಲ. ಬಟ್ ನೀಟ್ ವಿದ್ಯಾರ್ಥಿಗಳು ಅವ್ರಿಗೆ ಒಂದು ಸಾರಿ ಮಾಡಿಫೈ ಮಾಡೋಕ್ಕೆ ಬಿಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಅವ್ರಿಗೆ ಅದು ಬರುತ್ತೆ. ಬಟ್ KCT ಸ್ಟೂಡೆಂಟ್ಸ್ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ಮೇಲೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. KCT ವಿದ್ಯಾರ್ಥಿಗಳಿಗೆ ಯಾವಾಗ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಬಂದಿರುತ್ತೆ ಅದೇ ನಿಮ್ಮ ಒಂದು ಫೈನಲ್ ಆಗಿರುತ್ತೆ. ಇಷ್ಟು ನಿಮಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಇನ್ಫಾರ್ಮೇಷನ್ ಆಗಿದ್ದರೆ, ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಂದು ಈ ಒಂದು ವೀಡಿಯೋಗೆ ಈ ಒಂದು ಇನ್ಫಾರ್ಮೇಷನ್ಗೆ ತುಂಬ ಜನ ಸಾಕಷ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಒಂದು ಕಾಲ್ಗೋಸ್ಕರ ಎಷ್ಟೊಂದು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ, ನೀವು ನೋಡ್ತಿದ್ರೆ ಗೊತ್ತಿರಬೇಕು. ಮತ್ತು ಇದನ್ನ ಒಂದು ಕೋರ್ಸ್ ಥರನೇ ಬೈ ಮಾಡಿ ಒಂದು 3000 4000 ಅಂತ ಹೇಳ್ತಿದ್ರೆ ಇದು ಜಸ್ಟ್ ಇದರಲ್ಲಿ ಏನಿದೆ ಇನ್ಫಾರ್ಮೇಷನ್ ಹೇಳೋದಕ್ಕೋಸ್ಕರನೇ ನಾವು ಇದನ್ನ ಫ್ರೀಯಾಗಿ ಹೇಳ್ತಾ ಇದ್ದೀವಿ. ಮುಂದೆ ಪ್ರತಿಯೊಂದು ಇನ್ನೂ ಸ್ಟಾರ್ಟ್ ಆಗಲಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಅಂದ್ರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ನ್ಯಾಯನ ಮಾಡಬೇಕು. ಆಮೇಲೆ ಟಾಪ್ ಕಾಲೇಜಸ್ ಆಯಿತು ಅದ್ರ ಬಗ್ಗೆ ಹುಡುಕ್ತಾ ಇದ್ದೀನಿ. ಪ್ರತಿಯೊಂದು ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ಇನ್ನೂ ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಮೋರ್ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ. ಇಷ್ಟೇ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.